ಕರ್ಕಾಟಕ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದಂತಹ ಎಚ್ಚರಿಕೆಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ಶುಭ ವಿಚಾರಗಳನ್ನು ಎಚ್ಚರಿಕೆಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ಶುಭ ವಿಚಾರಗಳನ್ನು ತಿಳಿಸ್ತೇನೆ ಅಷ್ಟೇ. ಸೊ ಇದು ಯಾವುದೇ ನಿಮಗೆ ಹೆದರಿಸ್ತಕ್ಕಂಥ ವಿಡಿಯೋ, ಹೆದರಿಸಬೇಕು ಅನ್ನುವ ವಿಡಿಯೋ ಅಂತ ಅಲ್ಲ. ಡಿಸೆಂಬರ್ ತಿಂಗಳು, ವರ್ಷದ ಕೊನೆ ತಿಂಗಳು, ಏನೇನಾಗ್ಬಿಡ್ಬೋದು, ಬಿಡು ಮುಗಿದೋಯ್ತಲ್ಲ ಈ ವರ್ಷ, ಮುಂದಿನ ವರ್ಷ ನೋಡೋಣ ಅನ್ನುವ ಒಂದು ಮನಸ್ಥಿತಿಯಲ್ಲಿ ನೀವಿರಬಹುದು. ಆ ಮನಸ್ಥಿತಿಯಿಂದ ಹೊರಬನ್ನಿ. ಈ ತಿಂಗಳು ಕೂಡ ಬಹಳಷ್ಟು ವಿಶೇಷವಾದ ಗ್ರಹಗಳ ಸಂಚಾರಗಳಿದೆ. ಡಿಸೆಂಬರ್ ತಿಂಗಳು ಬಹಳ ವ್ಯತ್ಯಾಸವನ್ನು, ಪ್ರಭಾವವನ್ನು ಬೀರುವಂತಹ ತಿಂಗಳುಗಳಾಗಲಿದೆ. ಸೊ ಅದರಿಂದ ಒಂದು 5 ಎಚ್ಚರಿಕೆಗಳು ಕೊಡ್ತೇನೆ. ಈ 5 ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದ ಇದ್ದು ಪರಿಹಾರ ಮಾಡ್ಕೊಂಡು ಡಿಸೆಂಬರ್ ತಿಂಗಳು ಯಾವುದೇ ಸಮಸ್ಯೆ ಇಲ್ಲದೆ ಬಗೆಹರಿಲಿ, ಪರಿಹಾರಗಳು ಮಾಡ್ಕೊಳ್ಳಿ ಅನ್ನುವಂಥ ವಿಚಾರ ಆಗಿತ್ತು. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಇದು ಬಹಳ ವಿಚಿತ್ರವಾದಂತಹ ಸಮಸ್ಯೆ ಅನ್ಬೋದು. ಇದನ್ನ ಮರ್ಯಾದೆ ಇಲ್ಲದವರು ನಿಮ್ಮ ಮರ್ಯಾದೆ ತೆಗಿಲಿಕ್ಕೆ ಬರ್ತಾರೆ ಅಂತ, ಅವ್ರಿಗೆ ಮರ್ಯಾದೆ ಇರಲ್ಲ, ಅವ್ರು ನಿಮ್ಮ ಮರ್ಯಾದೆ ಕಳೀಲಿಕ್ಕೆ ಬರ್ತಾರೆ ಅಂತ. ಆದರೆ ನೀವು ಅನ್ಕೋಬೋದು ಅವನಿಗೆ ಮರ್ಯಾದೆ ಇಲ್ಲ, ಅವನ ಮಾತು ಅವನು ಕೇಳ್ತಾನೆ ಅಂತ. ಇಲ್ಲ, ಇದೇನಾಗ್ಬಿಡುತ್ತೆ ಅಂತಂದರೆ ನಿಮಗೊಂದು ಅವಮಾನದ ಕಾರ್ಯ. ಅಂದರೆ ಅವನಿಗೆ ಯಾವ ಮಾನ ಮರ್ಯಾದೆ ಇಲ್ಲದೆ, ಯಾವುದೇ ಬೆಲೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿ, ಅವನು ಕೂಡ ನಿನಗೆ ಬೆಲೆ ಕೊಡಲ್ವಲ್ಲ ಅನ್ನುವ ರೀತಿಯಲ್ಲಿ ನಿಮ್ಮನ್ನು ಮಾಡ್ಬೋದು. ಅಥವಾ ಅವನ ಹತ್ರ ಹೇಳ್ಸ್ಕೊಳಂಗಾಯಿತು, ಅಂಥವ್ರ ಹತ್ರ ಮಾತಾಡ್ಸ್ಕೊಳಂಗಾಯಿತು, ಅಂಥವ್ರ ಹತ್ರ ಮಾತು ಹೇಳಿಸ್ಕೊಳಂಗಾಯ್ತಲ್ಲ ಅನ್ನೋ ದೃಷ್ಟಿಕೋನದಲ್ಲಿ ನಿಮ್ಮನ್ನು ಕೂರಿಸ್ಬಿಡ್ಬೋದು. ಸೊ ನಿಮ್ಮ ಗೌರವಕ್ಕೆ, ಮರ್ಯಾದೆಗೆ ಧಕ್ಕೆ ಅದು, ಆಯ್ತಲ್ವಾ? ಸೊ ಅವರಿಗೆ ಮರ್ಯಾದೆ ಇದೆಯೋ ಇಲ್ವೋ, ಅವ್ರು ನಿಮಗೆ ಗೌರವ ಕೊಡಲೇಬೇಕು ಅಂತ. ಸೊ ಇಲ್ಲೇನಾಗ್ಬಿಡುತ್ತೆ, ಕರ್ಕರಾಶಿಯವರಿಗೆ ವಿಶೇಷವಾಗಿ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಮರ್ಯಾದೆ ಇಲ್ಲದೆ ಓಡಾಡ್ತಕ್ಕಂಥ ಯಾವುದೋ ಯೂಸ್ಲೆಸ್ ಅವರು ಕೂಡ ನಿಮ್ಮ ಮರ್ಯಾದೆ ತೆಗೆಯುವಂಥ ಪ್ರಯತ್ನ ಮಾಡ್ತಾರೆ. ಸೊ ಆದ್ದರಿಂದ ಏನಂತಂದರೆ, ಹೋಗ್ತಾ ಕೆಸರಿಗೆ ಕಲ್ಲು ಹಾಕೋಕ್ಕೆ ಹೋಗಬಾರ್ದು, ಗೊತ್ತಾಯ್ತಲ್ವಾ? ದೂರ ಹೋಗಬೇಕು. ಕೆಸರಿಗೆ ಕಲ್ಲು ಹಾಕ್ರೆ ನಿಮ್ಮ ಎಲ್ಲ ಕೆಸರಾಗುತ್ತೆ. ಸೊ ಅದರಿಂದಾಗಿ ಮರ್ಯಾದೆ ಇಲ್ದವ್ರ ವಿಚಾರ, ಅಥವಾ ಅವರೇ ಬಂದರೂ ಕೂಡ ನೀವು ಹೆಚ್ಚಿಗೆ ಏನು ಮಾತಾಡಬಾರ್ದು, ತಲೆ ಕೆಡಿಸ್ಕೊಂಡು ನಿಮ್ಮ ಕೆಲಸದಲ್ಲಿ ನೀವು ಇರಬೇಕು, ಅದ್ರ ಕಡೆ ಹೆಚ್ಚು ಗಮನ ಕೊಡಬಾರ್ದು. ಅವರಿಗೆ ಮರ್ಯಾದೆ ಇಲ್ಲ, ಅವ್ರು ಏನಾದರೂ ನಮಗೆ ಅನ್ನೋ ಲೆಕ್ಕದಲ್ಲಿ ಸ್ವಲ್ಪ ದೂರ ಮೇಂಟೈನ್ ಮಾಡಬೇಕು. ನಿಮ್ಮ ಇಂಟರ್ಫಿಯರೆನ್ಸ್, ನೀವು ಎದುರುಗಡೆ ಕಂಡ್ರಿ, ನೀವು ಎದ್ದೆದ್ದು ಮುಖ ಮೇಲೆ ಕಂಡ್ರಿ, ಪ್ರಧಾನ ಪಾತ್ರ ನೀವೇ ವಹಿಸ್ತಾ ಇದ್ದೀರ ಅಂದಾಗ ಅವ್ರು ನಿಮ್ಮನ್ನೇ ಹುಡ್ಕೊ ಬರ್ತಾರೆ. ಸೊ ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ನಿಮ್ಮ ರಕ್ಷಣೆ ಅಂತೂ ಬಹಳ ಮುಖ್ಯ. ಸೊ ಅದರಿಂದ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಭಸ್ಮದಲ್ಲಿ ಈಶ್ವರನಿಗೆ ಅಷ್ಟೋತ್ರ ಪೂಜೆ ಮಾಡಿಸಿ ಆ ಭಸ್ಮವನ್ನು ಡೈಲಿ ಹಚ್ಕೊಂಡ್ರೂ ಪರವಾಗಿಲ್ಲ. ಇಲ್ಲ, ನಾವು ವಿಶೇಷ ಹೋಮಾದಿಗಳನ್ನ ಮಾಡಿ ರಕ್ಷಾ ಕವಚಗಳನ್ನು, ಹೋಮ ಭಸ್ಮಗಳನ್ನು ಕೊಡ್ತೇವೆ. ಅದನ್ನು ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ವಿಡಿಯೋ ಎಂಡ್ ತನಕ ನೋಡಿ ಅದರ ಬಗ್ಗೆ. ಎರಡನೆಯ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕಫ ಜಾಸ್ತಿ ಆಗುತ್ತೆ ನಿಮಗೆ. ಬೇರೆ ವಾತ, ಪಿತ್ತ, ಕಫ, ಜ್ವರ ಅಂತ 4 ಬರ್ತಲ್ಲ, ಅದರಲ್ಲಿ ಕಫ ಪ್ರಕೃತಿ ಜಾಸ್ತಿ ಆಗುತ್ತೆ ನಿಮಗೆ. ಕಫ ತುಂಬ, ಮೂಗು, ತಲೆ ಇತ್ಯಾದಿಗಳೆಲ್ಲ ಕಫ ತುಂಬೋಗಿದೆ ಅನ್ನುವ ಫೀಲ್ ತುಂಬ ಜಾಸ್ತಿ ಬರುತ್ತೆ. ಇಲ್ಲಿ ನಾನು ನಿಮಗೆ ಹೇಳ್ತಕ್ಕಂಥದ್ದು ಯಾರು ಆಯುರ್ವೇದ ಪದ್ಧತಿಯ ಔಷಧೋಪಚಾರಗಳನ್ನು ಮಾಡಿ, ಅದು ಬಹಳ ಮುಖ್ಯ. ನೀವು ಕಫ ಗಟ್ಟಿ ಆಗ್ತಕ್ಕಂಥ ಅಲೋಪೆಥಿಕ್ ಮೆಡಿಸಿನ್ಸ್ ತಗೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ. ಆಮೇಲೆ ನಿಮಗೆ ಬಿಟ್ಟಂಥ ವಿಚಾರ, ಉತ್ತಮ ಆಯುರ್ವೇದ ತಜ್ಞರನ್ನು ಭೇಟಿ ಆಗೋದು. ಹಾಗೂ ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ನಿಮ್ಮ ಎಂತ ಹೇಳ್ತೀವಿ, ಆಹಾರ ಕ್ರಮಗಳು, ದಿನನಿತ್ಯದ ಒಂದು ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ತುಂಬ ಜಾಸ್ತಿ ಕಫ ಆಗುತ್ತೆ ನಿಮಗೆ. ಕಫ ಎಷ್ಟಾಗುತ್ತೆ ಅಂದರೆ ತಲೆನೋವು ಬರುತ್ತೆ, ಎಲ್ಲೂ ಮಾತಾಡೋಕ್ಕಾಗದಿರೋಷ್ಟು ಕಫ, ಯಾವ ಕೆಲಸವನ್ನು ಕರೆಕ್ಟಾಗಿ ಮಾಡಲಿಕ್ಕೆ ಆಗದೆ ಇರೋಷ್ಟು ಕಫ. ಸೊ ಅದರಿಂದ ಅದು ಕಫ ತುಂಬ ಇದು ಆಗುತ್ತೆ. ಸೊ ಅದರಿಂದ ಅದ್ರ ಬಗ್ಗೆ ಹೆಚ್ಚಿನ ಗಮನ ಇರಲಿ. ಸ್ವಲ್ಪ ರಕ್ಷಣೆ ಬಗ್ಗೆ ನೋಡ್ಕೊಳ್ಳಿ. ಸೊ ದೇವತಾರಾಧನೆ ಅಂದರೆ ನಾವು ವಿಡಿಯೋ ಎಂಡಲ್ಲಿ ನೋಡಿ, ಆ ವಿಡಿಯೋ ಎಂಡಲ್ಲಿ ಅದ್ಭುತವಾದ ಪರಿಹಾರಗಳು, ಪ್ರಸಾದಗಳೆಲ್ಲ ಕೊಡ್ತಾ ಇದ್ದೇವೆ. ಅದು ಕೂಡ ನಿಮಗೆ ಕಾಪಾಡ್ತದೆ. ಒಳ್ಳೆಯದಾಗಲಿ. ಮೂರನೆಯ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ದೊಡ್ಡ ಪ್ರಮಾಣದ ಲಾಭದ ಆಸೆ ನಷ್ಟವನ್ನುಂಟು ಮಾಡುವ ಸಾಧ್ಯತೆ. ಇಲ್ಲೇನಾಗುತ್ತೆ, ಶುಕ್ರ ಗ್ರಹ ನಿಮಗೆ ಲಾಭಾಧಿಪತಿ. ಶುಕ್ರ ಗ್ರಹ ನಿಮಗೆ ವೃಶ್ಚಿಕ ರಾಶಿಯಲ್ಲಿದ್ದು ನಿಮ್ಮ ಲಾಭಸ್ಥಾನವನ್ನು ಪೂರ್ಣ ದೃಷ್ಟಿಯಿಂದ ನೋಡಿದ್ದಾರೆ. ಡಿಸೆಂಬರ್ ಅಂದರೆ ಲಾಭಾಧಿಪತಿಯ ಪೂರ್ಣ ದೃಷ್ಟಿ ಲಾಭದ ಮೇಲೆ ಅಂತ. ಅಲ್ಲಿಗೆ ತುಂಬ ಚೆನ್ನಾಗಿ ನಿಮಗೆ ಪ್ರಾಫಿಟ್ ಆಗಬೇಕು, ಒಳ್ಳೆ ಪ್ರಾಫಿಟ್ ಆಗ್ಬೇಕು ನಿಮಗೆ, ಅಲ್ವಾ? ಅದ್ರ ಜೊತೆಗೆ ಪಂಚಮಾಧಿಪತಿಯಾದ ಕುಜ ಎಲ್ಲ ಚೆನ್ನಾಗಿರ್ತದೆ. ಆದರೆ ವ್ಯಯಾಧಿಪತಿಯಾದ ಬುಧನೂ ಅಲ್ಲೇ ಇರ್ತಾನೆ. ಸೊ ವ್ಯಯಾಧಿಪತಿಯಾದ ಬುಧನ ದೃಷ್ಟಿಯೂ ಲಾಭದ ಮೇಲಿರ್ತದೆ.
ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಕ್ಕಂಥದ್ದೇನಪ್ಪ ಅಂತಂದರೆ ಲಾಭ ಇದೆ, ಲಾಭ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಲಾಭದ ಆಸೆ ಜಾಸ್ತಿಯಾಗಿ ನಷ್ಟ ಮಾಡಿಕೊಳ್ಬಹುದು, ಅಥವಾ ಲಾಭವನ್ನು ಪಡೆದುಕೊಳ್ಳುವ ವಿಧಾನ ಗೊತ್ತಿಲ್ಲದೆ ನಷ್ಟ ಮಾಡಿಕೊಳ್ಳಬಹುದು. ಎಲ್ಲೋ ಒಂಚೂರು ನೀವು ಟ್ರ್ಯಾಕ್ ತಪ್ಪಿ ಒಳ್ಳೆ ಪ್ರಾಫಿಟಲ್ಲಿ ಹೋಗ್ತಿರೋ ಗಾಡಿನ ಲಾಸ್ಗೆ ಎಳುವ ಸಾಧ್ಯತೆ ಇದೆ. ಸೊ ನೀವೇನಾದರೂ ಕರ್ಕಾಟಕ ರಾಶಿಯವರಾಗಿದ್ದು ಬಿಸ್ನೆಸ್ ವ್ಯಾಪಾರ ವ್ಯವಹಾರಾದಿಗಳನ್ನ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ವ್ಯವಹಾರ ಮಾಡಿದ್ದೀರಾ, ನಾರ್ಮಲ್ ಜಾಬ್ಗೆ ಹೋಗ್ತಿದ್ದೀರಾ, ಮತ್ತು ಎಕ್ಸ್ಟ್ರಾ ಒಂದು ವ್ಯವಹಾರನೂ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಅಲ್ಲಿ ಲಾಭ ಇಲ್ಲ ಅಂತಲ್ಲ, ಅದರ ಜೊತೆಯಲ್ಲಿ ಒಂದು ನಷ್ಟವೂ ಇದೆ. ಸೊ ಅತಿಯಾದ ಲಾಭದ ಹಿಂದೆ ಓಡ್ಲಿಕ್ಕೆ ಹೋಗಬೇಡಿ. ಎಷ್ಟು ತಕ್ಕ ಮಟ್ಟಿಗೆ ಹಾಕಿದ ಬಂಡವಾಳ ಮೇಲಿಂದ ಒಂದು ಸ್ವಲ್ಪ ದುಡ್ಡು ಬಂದ್ಬಿಟ್ರು ಸಾಕು, ಸಿಕ್ಕಾಪಟ್ಟೆ ಲಾಭ ಮಾಡೋಕ್ಕೆ ಹೋಗಿ ಇನ್ನೂ ಏನೋ ಮತ್ತೆ ರೀಇನ್ವೆಸ್ಟ್ ಮಾಡ್ತೀನಿ, ಮತ್ತೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೋದರೆ ಟೋಟಲ್ ಆಗಿ ನಿಮಗೆ ದೊಡ್ಡ ಝೀರೋ ನಷ್ಟವೇ ಮಿಕ್ಕೋದು ಅಂತ. ಶೂನ್ಯಮೇವಾವಶಿಷ್ಯತೆ, ಅಲ್ಲಿ ನಷ್ಟವೇ ಶೂನ್ಯವೇ ಅಂತ ಅರ್ಥ. ಸೊ ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ಅಲ್ಲಿರುವ ಲಾಭದ ಪ್ರಮಾಣ ಮಾತ್ರ ತಗೋಬೇಕು, ನಷ್ಟದ ಸುದ್ದಿಗೆ ಹೋಗಬಾರ್ದು ಅಂದರೆ ಸ್ವಲ್ಪ ದೇವತಾರಾಧನೆಗಳು ಬೇಕು. ಅದರಲ್ಲಿ ಲಕ್ಷ್ಮೀ ಅಷ್ಟೋತ್ರ ಪಠನೆ, ದುರ್ಗಾ ಅಷ್ಟೋತ್ರ ಪಠನೆ, ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡ್ತಕ್ಕಂಥದ್ದು, ಇಂಥದ್ದೆಲ್ಲ ಅವಶ್ಯಕತೆ ಇದೆ. ಹಾಗೂ ನಾವು ವಿಶೇಷವಾದಂತಹ ದೇವತಾರಾಧನೆ, ವಿಶೇಷವಾದಂತಹ ಬ್ರೇಸ್ಲೆಟ್ ಪ್ರಸಾದಾದಿಗಳನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ನೋಡಿ, ಎಂಡದ್ರ ಬಗ್ಗೆ ತಿಳ್ತೇನೆ. ನಿಮಗೆ ಲಾಭವಾಗುವಂತಹದ್ದು ಸಹ ಇದರಲ್ಲಿ ರತ್ನ ಇದೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. 4ನೆಯ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜಗಳಗಳಿಂದಾಗಿ ಹೊಸ ಶತ್ರುಗಳು, ಅಂದರೆ ನಿಮಗೆ ಈಗ ಆಲ್ರೆಡಿ ಇರ್ತಕ್ಕಂಥ ಶತ್ರುಗಳು ಸಾಲದೋ ಎಂಬಂತೆ, ಏನು ಸಾಲಲ್ಲ ಅನ್ನುವಂತೆ ಜಗಳ ಮಾಡಿಕೊಂಡು ಹೊಸ ಶತ್ರುಗಳು ಹುಟ್ಟುಕೊಳ್ತಾರೆ ಅಂತ ಕಂಡು ಬರ್ತಾರೆ. ಅದರಲ್ಲಿ ಕರ್ಕರಾಶಿ ಅಂತಂದಾಗ ನಾನು ಹೇಳೋದು ನಿಮ್ಮ ತಪ್ಪೇ ಜಾಸ್ತಿ ಇರ್ತದೆ ಜಗಳದ ವಿಚಾರದಲ್ಲಿ. ಈ ತಿಂಗಳು ಇರ್ತದೆ ಅಂತ ಹೇಳಲಿಕ್ಕಾಗದೆ ಹೋದ್ರು ಸಾಮಾನ್ಯವಾಗಿ ನೀವು ಜಗಳ ಒಂದು ಚೂರು ಒಂಥರ ಪಟಾಕಿ ಇದ್ದಂಗೆ, ನೀವು ಒಂಚೂರು ಕಿಡಿ ಹತ್ತಿಬಿಟ್ರೆ ಸಾಕು, ಡಬ್ 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 ಅಂತ ಸಿಡಿದೋಗ್ಬಿಡ್ತೀರ ನೀವು. ಸೊ ಅದರಿಂದ ನಿಮ್ಮನ್ನು ಹ್ಯಾಂಡಲ್ ವಿತ್ ಕೇರ್ ಅಂತಾರೆ ನೋಡಿ, ಆ ಥರ ನಿಮ್ಮನ್ನು ಹುಷಾರಾಗಿ ನಿಮ್ಮನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಬಟ್ ಎಲ್ಲರೂ ಅದೇ ಥರ ಇರ್ತಾರ, ಎಲ್ಲರಿಗೂ ನಿಮ್ಮ ಬಗ್ಗೆ ಗೊತ್ತಿರುತ್ತೆ, ಅದರಲ್ಲೂ ಹೊಸಬರಿಗೆ ನಿಮ್ಮ ಬಗ್ಗೆ ಗೊತ್ತಿರಲ್ವಲ್ಲ ನೀವು ಯಾವ ಥರ ಮನಸ್ಥಿತಿಯವರು ಅಂತ. ಸೊ ಸಡನ್ ಆಗಿ ನಿಮ್ಮ ಹತ್ರ ಮಾತಾಡಿದಾಗ ಅವ್ರೇನೋ ಒಂಚೂರು ಜಗಳ ಮಾಡಿದ್ರೆ ಸಾಕು, ಆ ಥರ 2 ಪಟ್ಟಷ್ಟು ನೀವು ಜಗಳ ಮಾಡ್ತೀರಾ. ಸೊ ಜಗಳ 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 ದೊಡ್ಡಾಗಿ ಒಬ್ಬ ಹೊಸ ಶತ್ರು ಹುಟ್ಕೊಳ್ತಾನೆ ನಿಮಗೆ. ಹೌದಾ, ಇಷ್ಟು ನಿನಗೆ ಮಾಡ್ತೀನಿ ತಡಿ ನಿಮಗೆ ಅಂತ ಮನಸ್ಸಲ್ಲೇ ಇಟ್ಕೊಳ್ತಾನೆ. ಯಾವಾಗ ನಿಮಗೆ ಸಮಸ್ಯೆ ಇಷ್ಟು ಸಮಸ್ಯೆ ಆದರೂ ಅವ್ರು ಇಷ್ಟು ಸಮಸ್ಯೆ ದೊಡ್ಡ ಬಂಡೆಗಳೇ ತಾಕ್ಬಿಡ್ತಾರೆ. ಚಿಕ್ಕದಾಗಿ ಬಿದ್ದರೂ ಸಾಕು ದೊಡ್ಡ ಬಂಡೆಗಳೇ ತಾಕ್ಬಿಟ್ರು ಅನ್ನೋ ಥರ ಸಮಸ್ಯೆನ. ಅದರಿಂದ ನಾನು ಹೇಳೋದು ಜಗಳ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹೌದು, ಶಾಂತವಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ. ಹೌದು, ನಿಮಗೆ ಶಾಂತವಾಗಿರ್ಲಿಕ್ಕೆ ಆಗಲ್ಲ. ಕೆಲವಿಷ್ಟು ಬೇರೆ ಬೇರೆ ಅನ್ಯ ಕೆಟ್ಟ ಶಕ್ತಿಗಳು ನಿಮಗೆ ಶಾಂತವಾಗಿರ್ಲಿಕ್ಕೆ ಕೊಡಲ್ಲ. ನಿಮ್ಮ ಜಾತಕದ ದೋಷಗಳು ನಿಮಗೆ ಶಾಂತವಾಗಿರ್ಲಿಕ್ಕೆ ಕೊಡಲ್ಲ. ಬೇರೆ ಬೇರೆ ಪರಿಸ್ಥಿತಿಗಳು ನಿಮಗೆ ಶಾಂತವಾಗಿರ್ಲಿಕ್ಕೆ ಕೊಡಲ್ಲ. ನಿಮ್ಗೆ ಹೌದು, ನಿಮ್ಗೆ ಅನಿಸಿದೆ ನಿಮಗೆ ಶಾಂತವಾಗಿರಬೇಕು ಅಂತ ಅನಿಸುತ್ತೆ, ಬಟ್ ಆಗ್ತಲ್ಲ ನಿಮ್ಮ ಕೈನಲ್ಲಿ. ಆ ರೀತಿ ಆಗಲಿಕ್ಕೋಸ್ಕರವಾಗಿ ಒಂದಿಷ್ಟು ದೇವತಾರಾಧನೆಗಳು ಬೇಕು. ವಿಷ್ಣು ಸಹಸ್ರನಾಮ ಓದಿ ಪ್ರತಿ ದಿವಸ. ಮನೆ ಹತ್ರ ವಿಷ್ಣು ದೇವಸ್ಥಾನ ಇದ್ದರೆ ಹೋಗಿ ಒಂದು ಸ್ವಲ್ಪ ತುಳಸಿಯಲ್ಲಿ ಅರ್ಚನೆ ಮಾಡಿಸಿ ಸ್ವಾಮಿಗೆ. ಇಲ್ಲಾಂದರೆ ನಿಮ್ಮನ್ನು ಶಾಂತ ಮಾಡ್ತಕ್ಕಂಥ ವಿಶೇಷವಾದ ಪ್ರಸಾದಗಳು, ವಿಶೇಷ ದೇವತಾರಾಧನೆ ನಾವು ಮಾಡ್ತಾ ಇದ್ದೇವೆ. ನಿಮ್ಮ ರಕ್ಷಾ ಕವಚ ನಿಮಗೆ ಭದ್ರವಾಗಿರಬೇಕು ನೀವು ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಅಂದರೆ ವಿಡಿಯೋ ಎಂಡ್ ತನಕ ನೋಡಿ. 5ನೆಯ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕರ್ಕಾಟಕ ರಾಶಿಯ ವಿವಾಹಿತ ಸ್ತ್ರೀ ಆಗಿದ್ದಲ್ಲಿ, ಕರ್ಕಾಟಕ ರಾಶಿ ಸ್ತ್ರೀಯರು ನೀವು ಮದುವೆ ಆಗಿದೆ ಅಂತ ಆದರೆ ತವರು ಮನೆಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಅಂದರೆ ಕೆಲವಿಷ್ಟು ಅವಮಾನನೂ ಆಗ್ಬೋದು ತವ್ರ ಮನೆಯಲ್ಲಿ ನಿಮಗೆ. ತವ್ರ ಮನೆಯಲ್ಲಿ ನೋಡಿ ಗುರುಳೆ, ನಂಗೆ ತವ್ರ ಮನೇಲಿ ಹೆಣ್ಣು ಮಗು ಅಂತ ನೋಡ್ದೇನೆ ನಂಗೆ ಅವಮಾನ ಮಾಡಿಬಿಟ್ರು ಅನ್ನುವ ಮಾತು ಬರಬಹುದು. ಬಟ್ ನಿಮ್ಮನ್ನು ಸುಧಾರಿಸೋದು, ಸಮಾಧಾನ ಮಾಡೋದು ಬಹಳ ಕಷ್ಟನೇ. ಅವರು ನೋಡಿ ಬೇಸತ್ಬಿಟ್ಟು ಅವಮಾನ ಮಾಡಿರ್ತಾರೆ ಅವರ ಪ್ರಕಾರ. ಬಟ್ ನಿಮ್ಮ ಪ್ರಕಾರ ನನಗೆ ಅವಮಾನ ಮಾಡಿದ್ರು ತವ್ರ ಮನೆಯಲ್ಲಿ ಅಂತಲೂ ಆಗುತ್ತೆ, ಸಾಧ್ಯತೆ ಇದೆ. ಅದಿಲ್ಲ ಅಂತಂದರೆ ಇನ್ನೇನಾಗ್ಬೋದು ಅಂತಂದರೆ, ತವ್ರ ಮನೆಯಲ್ಲಿ ನಡೆಯುವ ಯಾವುದೋ ಒಂದು ಘಟನೆ ನಿಮಗೆ ಬೇಸರ ತರಬಹುದು. ತವರು ಮನೆಯ ವಿಚಾರದಲ್ಲಿ ತುಂಬ ಸಮಸ್ಯೆ ಇದೆ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಂದರೆ ಸಮಸ್ಯೆಗಳಾಗ್ತದೆ ಅಂತ ಕಂಡು ಬರ್ತಾ ಇದೆ. ಸೊ ಕರ್ಕಾಟಕ ರಾಶಿ ವಿವಾಹಿತ ಸ್ತ್ರೀಯರು ಹ್ಯಾಂಡಲ್ ವಿತ್ ಕೇರ್ ತವರು ಮನೆಯ ವಿಚಾರಗಳನ್ನು, ಗೊತ್ತಲ್ವಾ, ಸಲಿಗೆಯಿಂದ ಹೆಂಗಂದ್ರೆ ಹಂಗೆ ಮಾಡೋದ್ರೆ ಎಡವಟ್ಟಾಗುತ್ತೆ. ಇನ್ನು ಪುರುಷರಿಗೆ ಅಂತಂದರೆ ಇಲ್ವಾ, ಪುರುಷರು, ನೀವು ಕರ್ಕಾಟಕ ರಾಶಿಯ ಪುರುಷರಾದರೆ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಗಮನ ಹರಿಸಬೇಕಾಗತ್ತೆ. ತಾಯಿ ಆರೋಗ್ಯ ಸರಿಯಾಗಿದೆಯಾ, ಸುಸ್ಥಿರವಾಗಿದೆಯಾ, ಔಷಧೋಪಚಾರಗಳು ಕರೆಕ್ಟಾಗಿದೆಯಾ, ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ. ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ. ತಾಯಿ ಅಲ್ವಾ, ನಮಾತುಃ ಪ್ರದೈವತಂ, ತಾಯಿಗಿನ ದೊಡ್ಡ ದೇವರಿಲ್ಲ. ಸೊ ತಾಯಿಯ ಸೇವೆಯನ್ನು ಕರೆಕ್ಟಾಗಿ ಮಾಡ್ಕೊಂಡು ಬರಬೇಕಾಗ್ತದೆ. ಅದಕ್ಕೆ ವಿಶೇಷವಾಗಿ ನಾವು ದೇವತಾರಾಧನೆ ಮಾಡಿಕೊಡುವ ಪ್ರಸಾದಾದಿಗಳನ್ನು ಸಹ ಅವರಿಗೆ ಹಚ್ಚಬಹುದು, ನೀವು ಹಚ್ಕೊಳ್ಬೋದು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ. ಸೊ ಕರ್ಕಾಟಕ ರಾಶಿಯವರಿಗೆ ಎಲ್ಲ ಸಮಸ್ಯೆಗಳಿಗೆ, ಡಿಸೆಂಬರಲ್ಲಿ ಆಗಬಹುದಾದ ಸಮಸ್ಯೆ, ಮುಂದೆ ಆಗಬಹುದಾದ ಸಮಸ್ಯೆಗಳಿಗೆ ವಿಶೇಷವಾಗಿ ನಾವು ಮಾಡ್ತಾ ಇರುವ ಪರಿಹಾರ ಏನು ಗೊತ್ತಾ?
ನವೆಂಬರ್ 20ನೇ ತಾರೀಕು ಗುರುವಾರ ಕಾರ್ತೀಕ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಸೊ ನಿಮ್ಮ ರಾಶಿಗನುಗುಣವಾಗಿರುವ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಅದು ಮಾಟಮಂತ್ರ ದೋಷ ಇರಬಹುದು, ದೃಷ್ಟಿ ದೋಷ ಇರಬಹುದು, ಅಥವಾ ಯಾವುದೇ ರೀತಿಯಾದಂತಹ ಕೆಟ್ಟ ಕೃತಿಯಲ್ಲಿ ಬಂದಿರತಕ್ಕಂಥ ಶತ್ರುಬಾಧಗಳಿರಬಹುದು. ಆ ಕಷ್ಟ ನಷ್ಟಗಳೆಲ್ಲ ಪರಿಹಾರವಾಗಬೇಕು ಅನ್ನುವಂಥ ಉದ್ದೇಶ. ಕಾರ್ತೀಕ ಅಮಾವಾಸ್ಯೆ ದೀಪೋತ್ಸವ ಮಾಡ್ತಕ್ಕಂಥ ಕಾಲ. ಅದ್ಭುತವಾಗಿ ಎಲ್ಲ ಕಡೆ ದೀಪೋತ್ಸವ ಮಾಡ್ತಾ ಇರ್ತಾರಲ್ಲ, ದೇವಸ್ಥಾನ ದೇಗುಲಗಳಲ್ಲೂ ಸಹ. ಸೊ ಅಂಥ ಅದ್ಭುತವಾದಂತಹ ದಿವಸ, ಕತ್ತಲು ಕಳೆದು ಬೆಳಕು ಬರ್ತಕ್ಕಂಥ ದಿವಸ, ಕಷ್ಟಗಳು ಕಳೆದು ಸುಖ ಬರ್ತಕ್ಕಂಥ ದಿವಸ ಅದು. ಸೊ ಅಂಥ ಪರ್ವ ದಿನದಂದೇ ನಾವು ವಿಶೇಷವಾದ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದಂತಹ ದೇವತಾರಾಧನೆಗಳಲ್ಲಿ ಬಹಳ ಮುಖ್ಯವಾಗಿದ್ದು ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಗೆ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಕಾಂಬಿನೇಷನ್ ನೋಡ್ಕೊಳ್ಳಿ ನೀವು. ಆರೋಗ್ಯ ಬಾಧೆಗಳು ಪರಿಹಾರ ಆಗಬೇಕು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಏನು ಸದೃಢವಾಗಿ ನೀವು ಎಲ್ಲೂ ಧೈರ್ಯವಾಗಿ ಓಡಾಡಬೇಕು. ನಿಮಗೆ ಯಾವುದೇ ರೀತಿಯಾದಂಥ ಅಪಘಾತಗಳಾಗಲಿ, ಯಾವ ದೋಷಗಳು, ಯಾವ ಸಮಸ್ಯೆಗಳು ಆಗಬಾರ್ದು, ಒಂದು ರಕ್ಷಣೆ ಸಿಗಬೇಕು. ಅದಕ್ಕೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮ, ಅಂದು ಅದ್ಭುತವಾದಂತಹ ಒಂದು ಕಾಂಬಿನೇಷನ್. ಜೊತೆಗೆ ಪಂಚಮುಖಿ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಹೋದ ವರ್ಷ ಡಿಸೆಂಬರಲ್ಲಿ ಮಾಡಿದ್ವಿ. ಬಹಳಷ್ಟು ಜನಕ್ಕೆ ಖುಷಿಯಾಗಿತ್ತು, ಬಹಳಷ್ಟು ಜನಕ್ಕೆ ಪ್ರಸಾದ ಕೊಟ್ಟಿದ್ವಿ, ಬಹಳಷ್ಟು ಜನಕ್ಕೆ ಅನುಕೂಲ ಆಗಿತ್ತು. ಸೊ ಈ ಬಾರಿಯೂ ಸಹ ವಿಶೇಷವಾದಂತಹ ಪ್ರಸಾದ ಕೊಡ್ತಾ ಇದ್ದೇವೆ. ಅದೇ ನಾವು ಇವರಂತಹ ಒಂದು ಭದ್ರ ರಕ್ಷಾ ಕವಚ ಅಂತ. ಈ ಭದ್ರ ರಕ್ಷಾ ಕವಚ ಬ್ರೇಸ್ಲೆಟ್ನಲ್ಲಿ ನೋಡಿ, ನಾನು ಹಾಕ್ಕೊಂಡಿದ್ದೇನೆ ಕೈನಲ್ಲಿ. ಇದರಲ್ಲಿ ನಿಮಗೆ 4 ವಿಧದ ವಿಶೇಷವಾದಂತಹ ರತ್ನಗಳಿದೆ, ಉಪರತ್ನಗಳಿದೆ. ಅದರಲ್ಲಿ ಯಾವುದ್ಯಾವುದು ವಿಶೇಷವಾದ ಉಪರತ್ನಗಳು? ವ್ಯಾಘ್ರನೇತ್ರ ರತ್ನಗಳು, ಅದರ ಜೊತೆಗೆ ಜ್ವಾಲಾಮುಖಿ ರತ್ನಗಳು, ಅದರ ಜೊತೆಗೆ ಇರತಕ್ಕಂಥದ್ದು ಧನಾಕರ್ಷಕ ರತ್ನಗಳು, ಅದ್ರ ಜೊತೆಗೆ ಇರತಕ್ಕಂತಹ ವಿಶೇಷವಾದದ್ದು ಕನಕವರ್ಣಿಕಾ ರತ್ನಗಳು. ಸೊ ಈ ಒಂದು 4 ರತ್ನಗಳ ಕಾಂಬಿನೇಷನ್ ಮಾಡಿಸಿದ್ದೇನೆ ಇದರಲ್ಲಿ. ಅಂದರೆ ನಿಮ್ಮ ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ವ್ಯವಹಾರಗಳಿರಬಹುದು, ಮಾಟಮಂತ್ರಗಳಿರಬಹುದು, ದೃಷ್ಟಿದೋಷಗಳಿರಬಹುದು, ಕೋರ್ಟ್ ಕಚೇರಿ ಸಮಸ್ಯೆ ಇರಬಹುದು, ಸಮಸ್ಯೆ ಯಾವುದೇ ಇರಬಹುದು, ಯಾವ ದಿಕ್ಕಿನಿಂದ ಬರಬಹುದು, ಯಾವ ರೀತಿಯಲ್ಲಿ ಬರಬಹುದು, ಈ 4 ವಿಧದ ಉಪರತ್ನಗಳ ರಕ್ಷಾ ಕವಚ, ಭದ್ರ ರಕ್ಷಾ ಕವಚ, ಭದ್ರವಾಗಿ ನಿಮ್ಮ ನಡತಕ್ಕಂಥದ್ದು. ಸೊ ಆ ಭದ್ರ ರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳು, ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಆಮೇಲೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಆಮೇಲೆ ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಅಷ್ಟೇನಾ? ಅಷ್ಟೇ ಅಲ್ಲ. ಈ ಒಂದು ವಿಶೇಷವಾದಂತಹ ಭದ್ರ ರಕ್ಷಾ ಕವಚವನ್ನ ಅದ್ಭುತವಾದಂತಹ ದೈವತಾ ಸಾನ್ನಿಧ್ಯ ವೀರಭದ್ರನ ಸನ್ನಿಧಾನದಲ್ಲಿ, ಇದೇ ನಾನೀಗ ಜ್ಯೋತಿಷ್ಯ ಹೇಳ್ತಾ ಇರತಕ್ಕಂಥ ಈ ವಿಡಿಯೋ ಮಾಡಿರ್ತಕ್ಕಂಥ ದೇಗುಲ, ಇದು ಪರಮ ಪವಿತ್ರವಾದಂತಹ ವೀರಭದ್ರನ ದೇಗುಲ. 100 ವರ್ಷಗಳ ಇತಿಹಾಸ ಇರತಕ್ಕಂಥ ದೇಗುಲ. ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ಆಗಲೇ ವಿಡಿಯೋ ಮಾಡಿದ್ದೇನೆ, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇನೆ. ಖಂಡಿತವಾಗಿ ಆ ವಿಡಿಯೋ ಲಿಂಕನ್ನು ನೀವು ನೋಡಬೇಕು, ನಿಮಗೆ ಗೊತ್ತಾಗ್ತದೆ ಏನು ಅಷ್ಟು ಅದ್ಭುತವಾದಂತಹ ದೇಗುಲ ಇದು ಅಂಥೇಳಿ. ಸೊ ಅಂತಹ ಅದ್ಭುತವಾದ ವೀರಭದ್ರ ದೇಗುಲ ನಿಮಗೆ ಇಡೀ ಕರ್ನಾಟಕದಾದ್ಯಂತ ನೋಡ್ರು ಇಷ್ಟು ಪುರಾತನವಾದ ದೇಗುಲಗಳು ಸಿಗುವಂಥದ್ದು ಬಹಳ ಅಪರೂಪ. ಅದರಲ್ಲೂ ಸಹ ನಿಮಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಈ ಕಡೆ ವೀರಭದ್ರ ದೇಗುಲಗಳು ಬಹಳ ಕಮ್ಮಿ ಆಯ್ತಲ್ವಾ. ವೀರಭದ್ರನ ದೇಗುಲ ಇರತಕ್ಕಂಥದ್ದು ಶಿವನ ಗಣ, ಆ ವೀರಭದ್ರನ ದೇಗುಲ ಇರತಕ್ಕಂಥದ್ದು ಅಪರೂಪದಲ್ಲಿರ್ತಕ್ಕಂಥ ದೇಗುಲ ಇದು. ಈ ದೇಗುಲದ ಒಂದು ಇತಿಹಾಸ, ಈ ದೇಗುಲದ ಒಂದು ಏನು ಪ್ರಾಮುಖ್ಯತೆ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ, ಅದರ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅಂತಹ ಅದ್ಭುತವಾದ ವೀರಭದ್ರನ ಸನ್ನಿಧಾನದಲ್ಲಿ ಈ ರತ್ನದ ಕವಚ, ಈ ಭದ್ರ ಕವಚ ಏನು ಬ್ರೇಸ್ಲೆಟ್ಗಳಿದೆ, ಇದನ್ನು ದೇವ ಸನ್ನಿಧಾನದಲ್ಲಿಟ್ಟು ಇದಕ್ಕೆ ಸ್ವಾಮಿಗೆ ಅಭಿಷೇಕ ಪೂಜಾದಿಗಳು ಮಾಡಿ ಇದನ್ನು ಎನರ್ಜೈಸ್ ಮಾಡ್ಕೊಂಡು ತಗೊಂಡಿದ್ದೇವೆ. ಸುಮ್ಮನೆ ಯಾವುದೋ ಅಂಗಡಿಯ ಒಂದು ಬ್ರೇಸ್ಲೆಟ್ ಆಗಿರಲ್ಲ ಇದು. ನಿಮಗೆ ಅದ್ಭುತವಾಗಿ ವೀರಭದ್ರನ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿರತಕ್ಕಂಥ ಅದ್ಭುತವಾದ ಈ ರಕ್ಷಾ ಕವಚ, ಭದ್ರ ರಕ್ಷಾ ಕವಚವನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಕಾರ್ತೀಕ ಅಮಾವಾಸ್ಯೆಯ
ಪುಣ್ಯ ದಿನದಂದು ನಾವು ನಮ್ಮ ಯಾಗಶಾಲೆಗೆ ಇಷ್ಟೆಲ್ಲ ಹೋಮಗಳನ್ನು ಎನರ್ಜೈಸ್ ಮಾಡ್ತೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರಿನಲ್ಲಿ ಬ್ರೇಸ್ಲೆಟ್ನ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ, ನೀವು ನೋಡ್ಕೊಳ್ಬಹುದು ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಭದ್ರರಕ್ಷಾ ಬ್ರಾಸ್ಲೆಟ್ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಾನು ಧಾರಣೆ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಹಾಗೂ ಇದನ್ನು ಧಾರಣೆ ಮಾಡಿಕೊಂಡಾಗ ಕೆಲವರು ನಾನು ನಾನ್ ವೆಜ್ ತಿನ್ನಬಾರ್ದೇನೋ ಆ ಥರದ್ದೇನೂ ಇಲ್ಲ. ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರಗಳು ನಿಮಗೆ ಇದರ ಕೆಲಸ, ಅದರ ರಕ್ಷಣೆ, ಅದು ಕೆಲಸ ಅದು ಮಾಡ್ತಾ ಇರ್ತದೆ. ಸೊ ಆದ್ದರಿಂದ ಪ್ರತಿಯೊಬ್ಬರು ಸಹ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಕಾರ್ತೀಕ ಅಮಾವಾಸ್ಯೆ ಪುಣ್ಯ ದಿನದಂದೇ ನಾವು ನಿಮ್ಮ ಹೆಸರು ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು, ಎಲ್ಲ ಹೋಮಗಳನ್ನು ನೋಡಬಹುದು. ಹಾಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಈ ಒಂದು ಪ್ರಸಾದವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರುಕೊಡೋರು ಬೇಗ ಬೇಗ ವಿಡಿಯೋ ಈ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.